ಗದಗ್ ಭಾಗದ ಲಕ್ಷಾಂತರ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಿ ಜ್ಞಾನ ದಾಸೋಹಿ ಎನಿಸಿಕೊಂಡಿರುವ ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ಶಿಕ್ಷಕ ಶ್ರೀ ಬಿಜಿ ಅಣ್ಣಿಗೇರಿ ಗುರುಗಳ ಆಶ್ರಮಕ್ಕೆ ಹೋಗೋಣವೆ. ಗದಗ್ ಜಿಲ್ಲೆಯ ರೋಣ ತಾಲೂಕಿನ ಒಂದು ಪುಟ್ಟ ಹಳ್ಳಿ ಮುದೇನಗುಡಿ ಗ್ರಾಮ. ಅಲ್ಲಿ ಜನಿಸಿದ ಬಸವರಾಜ್ ಜಿ ಅಣ್ಣಿಗೇರಿ ಗುರುಗಳು ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ತಮ್ಮ ವ್ಯಾಸಂಗವನ್ನು ಪೂರೈಸಿದರು. ನಂತರ ಗದಗ್ ಮಾಡೆಲ್ ಹೈಸ್ಕೂಲಿನಲ್ಲಿ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದ ಅವರು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತಮ್ಮ ಕೋಣೆಯಲ್ಲಿರಲು ಆಶ್ರಯ ನೀಡಿದರು. ಕಠಿಣ ವಿಷಯಗಳಾದ ಇಂಗ್ಲಿಷ್, ಗಣಿತಗಳ ಕುರಿತು ತರಬೇತಿಯನ್ನು ಆರಂಭಿಸಿ ಹೀಗೆ ಸಾಗಿದ ಅವರ ಬದುಕು ನೂರಾರು ಬಡ ಗ್ರಾಮೀಣ ವಿದ್ಯಾರ್ಥಿಗಳನ್ನು ಆಕರ್ಷಿಸಿತು. ಅಣ್ಣಿಗೇರಿ ಗುರುಗಳ ಖೋಲಿ ಆಶ್ರಮವಾಗಿ ಇಂದು ಪರಿವರ್ತನೆಯಾಗಿದೆ. ಗಾಂಧೀಜಿ, ವಿವೇಕಾನಂದರ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಟಿದ್ದ ಅಣ್ಣಿಗೇರಿ ಗುರುಗಳು ತಮ್ಮ ಶ್ರದ್ಧೆ ಹಾಗೂ ತ್ಯಾಗ ಜೀವನದಿಂದಾಗಿ ವಿದ್ಯಾರ್ಥಿಗಳಿಗೆ ಯೋಗಿಯಂತೆ ಕಂಡರು. ಸಂಸಾರಿಯಾಗಿ 4 ಮಕ್ಕಳ ತಂದೆಯಾಗದೆ ಅಖಂಡ ಬ್ರಹ್ಮಚಾರಿಯಾಗಿ ಉಳಿದ ಅವರು ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದ 71ರ ಹರೆಯದ ಜ್ಞಾನದಾತ ಅಣ್ಣಿಗೇರಿ ಗುರುಗಳು ಈ ಭಾಗದ ದಂತಕಥೆಯಾಗಿದ್ದಾರೆ. ಫಸ್ಟ್ ಸ್ಟೆಪ್ನಾಗ ಅಷ್ಟು ಮಾಡಿ ಇದ್ರೆ ಕಳೆದಿ ಹೌದಲ್ಲ, ಆಮೇಲೆ ಮುಂದೆ ಬಂದದ್ದ ಇಳಿಸೋಣ, ಆಮೇಲೆ ಅದನ್ನು ಕಳೆದಿ ಹೌದಾ. ಈಗ ನಾವು ಬಹುಪದ ರಾಶಿಯನ್ನು 1950ನೇ ಇಸ್ವಿಯ ಸುಮಾರಿಗೆ ಗದಗ್ ಭಾಗದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಶಿಕ್ಷಣ ದೊರಕುವುದು ದುರ್ಲಭ ಸಂಗತಿಯಾಗಿತ್ತು. ಅದರಲ್ಲೂ ವಿಶೇಷವಾಗಿ ಗಣಿತ ಮತ್ತು ಇಂಗ್ಲಿಷ್ ವಿಷಯಗಳಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಲು ಹೆದರುತ್ತಿದ್ದರು. ಈ ಸಂದರ್ಭವನ್ನು ಮನಗಂಡ ಬಿಜಿ ಅಣ್ಣಿಗೇರಿ ಗುರುಗಳು ಉಚಿತ ಶಿಕ್ಷಣ ನೀಡುವ ಯೋಜನೆಯನ್ನು ಆರಂಭಿಸಿದರು. A+3ದಿಂದ ಭಾಗಿಸೋದು ಅಂತ ತಿಳ್ಕೊ. ಗ್ರಾಮೀಣ ವಿದ್ಯಾರ್ಥಿಗಳು ತಮ್ಮಂತೆ ಶಿಕ್ಷಣವನ್ನು ಪಡೆಯಲಿ ಎಂಬ ಹಿರಿಯ ಆಸೆಯಿಂದ ಅವರು ಗದಗಿನಲ್ಲಿ ಖೋಲಿಯಲ್ಲಿ ಉಚಿತ ಶಿಕ್ಷಣವನ್ನು ನೀಡಲು ಪ್ರಾರಂಭಿಸಿದರು. ಕೇವಲ 7 ವಿದ್ಯಾರ್ಥಿಗಳಿಂದ ಆರಂಭವಾದ ಅವರ ಖೋಲಿ ಇಂದು ನೂರಾರು ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡುವ ಆಶ್ರಮವಾಗಿದೆ. ಆತ್ಮವಿಶ್ವಾಸ, ಸ್ವಸಾಮರ್ಥ್ಯವನ್ನು ಇಲ್ಲಿನ ವಿದ್ಯಾರ್ಥಿಗಳು ರೂಢಿಸಿಕೊಳ್ಳುತ್ತಾರೆ. ಈ ಇಳಿ ವಯಸ್ಸಿನಲ್ಲಿಯೂ ನಿತ್ಯ ಪಾಠ ಪ್ರವಚನಗಳಲ್ಲಿ ತೊಡಗಿರುವ ಅವರ ಜೀವನೋತ್ಸಾಹ ಅದಮ್ಯವಾದುದು. ಮೊದಲ 7 ವಿದ್ಯಾರ್ಥಿಗಳಿದ್ದರು. ನಾವು ಬಾಳಪ್ಪನವರು ಮತ್ತು ಈ ಬೆಂತೂರಿದ್ದಾಗ ಅವರು SSLC ಬಂದಾಗ ಕೇವಲ 7 ವಿದ್ಯಾರ್ಥಿಗಳಿದ್ದರು. ಅವ್ರಿಗೆ ನಾನು ಇಲ್ಲಿ ಶುರು ಮಾಡಿದೆ. ಅವರು SSLCಗಿದ್ದಾಗ ಅವರು 10ನೇ ರ್ಯಾಂಕ್ ಹಚ್ಚಿದ. 10ನೇ ರ್ಯಾಂಕ್ ಹಚ್ಚಿದ ಕೂಡಲೇ ನಮ್ಮ ಕೋಲಿಗೆ ಮಂದಿ ಬರಲಿಕ್ಕೆ ಹತ್ತಿದ್ರು. ಆವಾಗ ಅದು ಏನಾಯಿತು ಅಂದರೆ, ನಾನು ಮದುವೆ ಆಗಬಾರ್ದು ಅಂತ ನಿರ್ಧಾರ ಮಾಡಿದಾಗ ಆ ಹುಡುಗರಲ್ಲಿ ಅವ್ರಿಗೆ ಗೈಡೆನ್ಸ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ. ನನಗೆ ಪ್ರಶಸ್ತಿ ಬರ್ತೈತಿ ಅಂತ ಗೊತ್ತೂ ಇರಲಿಲ್ಲ. ನಾನು 30ನೇ ತಾರೀಕು ನಮ್ಮ ಊರಿನಲ್ಲಿದ್ದಾಗ ರೇಡಿಯೋದಲ್ಲಿ ನಾವು ಸಾತು. ನನಗೆ ಅದು ಆಶ್ಚರ್ಯ ಅನಿಸ್ತು. ನಿಸ್ವಾರ್ಥ ಅನ್ನೋದು ಗೊತ್ತಿಲ್ಲ, ಸ್ವಾರ್ಥ ಅನ್ನೋದು ಗೊತ್ತಿಲ್ಲ. ನಾವು ಮಾಡುವಂತೆ ಮಾಡಿನೋದು ಆಗುವಂತೆ ಆಗಿತ್ತು. ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಣ್ಣಿಗೇರಿಯವರ ಹಳೆಯ ವಿದ್ಯಾರ್ಥಿಗಳು ಇಂದಿಗೂ ಇಲ್ಲಿ ಮುಕ್ತವಾಗಿ ಪಾಠ ಪ್ರವಚನ ನೀಡಲು ಬರುತ್ತಾರೆ. ಶಿಕ್ಷಣ ರಂಗದ ಧ್ರುವತಾರೆಯಂತಿರುವ ಬಿಜಿ ಅಣ್ಣಿಗೇರಿ ಗುರುಗಳು ಈ ಸಮಾಜದ ಬಹುದೊಡ್ಡ ಆದರ್ಶ ವ್ಯಕ್ತಿಗಳಾಗಿದ್ದಾರೆ. ಇವರ ತತ್ವಾದರ್ಶ, ಚೇತನದ ಬೆಳಕು ಸದಾ ಬೆಳಗುತ್ತಿರಲಿ ಎಂಬುದೇ ನಮ್ಮ ಬಹುದೊಡ್ಡ ಹಾರೈಕೆ. ಇವರ ಶೈಕ್ಷಣಿಕ ಸಾಧನೆಯನ್ನು ಪರಿಗಣಿಸಿ ರಾಜ್ಯ ಪ್ರಶಸ್ತಿ ನೀಡಿದ ಸರ್ಕಾರ ತನ್ನ ಗೌರವವನ್ನು ಹೆಚ್ಚಿಸಿಕೊಂಡಿದೆ.